ಹೋಗ್ತಾನೆ. ಹೋಗ್ಬೇಕಾದ್ರೆ ಮತ್ತೆ ಹಿಂಬಾಲು ಬೀಳ್ತಾಳೆ. ಆಗ ಏನಿದು ಈ ರೀತಿ ನೀನು ಪತಿವ್ರತೆ ಆಗಿರೋದ್ರಿಂದ ನೀನು ನನ್ನ ಕಡೆಗೆ ನಾನು ನೀನು ಕಾಣ್ತಾ ಇದ್ದೀನಿ, ನೀನು ಬರ್ತಾ ಇದ್ದೇನೆ, ನಿಂದು ಯಾತಕ್ಕೋಸ್ಕರ ನಿನ್ನ ಗಂಡನ ಆಯುಷ್ ಮುಗಿದಿದೆಯಾ ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲ ಇಲ್ಲೇ ಹೋಗಿ ಇನ್ನೊಂದು ವಾರ ಕೇಳಿ. ಆಯಿತು, ನನಗೆ ಸಂತಾನ ಆಗಬೇಕು, ಸಂತಾನ ಆಯಿತು ಅಂದ್ಬಿಡ್ತಾರೆ. ಎಲ್ಲ ಆಯಿತು ಆಯಿತು ಅಂತ ಹೇಗೆ ಹೇಳ್ತಾನೆ. ಹಾಗೆ ಆಯಿತು ಸಂತಾನ ಬೇಕು. ಅವಾಗ ಸ್ವಾಮಿ, ಸಂತಾನವನ್ನು ನಾನು ಪಡೆದರೆ, ಪತಿಯಿಂದ ಸಂತಾನವನ್ನು ಪಡೆದರೆ ನೀವೇನು ಅಂದ್ಕೊಳ್ತೀರ, ಸಮಾಜ ಏನಂತ ದೂಷಿಸುತ್ತೆ ಅಂತ ಕೇಳ್ಕೊಳ್ತಾರೆ. ಪರಿಪರಿಯಾಗಿ ಕೇಳ್ಕೊಂಡಾಗ ಅವಾಗ ಹೌದಲ್ಲ ಅಂತ ಯಮಧರ್ಮರಾಯನಿಂದ ಯಮಲೋಕದಿಂದಲೇ ತನ್ನ ಪತಿಯನ್ನು ತಿಳಿದುಕೊಳ್ಳಿ. ನಮಸ್ಕಾರ ಮಹಿಮೆಯಿಂದ ಅಮೋಘವಾದ ತಂದೆಯ ವ್ಯಕ್ತಿವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಕೊನೆಗೆ ನಮಸ್ಕಾರ ಮಾಡಿ ಆತನ ಹಾಡುಗಳನ್ನು ಹೇಳ್ತಾ ಇದ್ದರು. ತಕ್ಷಣ ಕನಸಿನ ಆವಾಗ ಭಕ್ತಿಯಿಂದ ಬಂದ ಮಹಿಮೆ ಅಮೋಘವಾದದ್ದು. ನರಸಿಂಹಮೂರ್ತಿಯನ್ನು ಶಾಂತಗೊಳಿಸಿದ್ದು ನಮಸ್ಕಾರದ ಮಹಿಮೆ ಅಮೋಘವಾದದ್ದು. ಭಕ್ತನ ವಂದನೆಗೆ ಭಗವಂತನೇ ಬರುವುದು. ಅವನ ಭಕ್ತಿಗೆ ಭಗವಂತ ಮೆಚ್ಚಿ ಕಂಬದಲ್ಲಿ ಬಂದಿದ್ದಾನೆ. ಗಣಪತಿಯು ತನ್ನ ತಂದೆ ತಾಯಿಗಳಾದ ಶಿವಪಾರ್ವತಿಯರಿಗೆ ಒಂದೇ ಒಂದು ಪ್ರದಕ್ಷಿಣೆ ಮಾಡಿದ ಫಲ ಪಡೆಯುವುದಲ್ಲದೆ ಎಲ್ಲ ದೇವತೆಗಳಿಗಿಂತ ಪ್ರಪ್ರಥಮವಾಗಿ ಪೂಜೆಗೊಳ್ಳುವ ವರವನ್ನು ಸಹ ಪಡೆದುಕೊಂಡ ಅಲ್ವಾ. ತಂದೆ ತಾಯಿ ಕೂತಿರ್ತಾರೆ, ಒಂದು ಪ್ರದಕ್ಷಿಣೆ ಮಾಡಿ ಆ ತಂದೆ ಹೇಳ್ತಾರೆ ಯಾರು ಪ್ರಪಂಚವನ್ನು ಸುತ್ತಿ ಬಾ ಅಂದಾಗ ಯಾರು ಕುಮಾರಸ್ವಾಮಿ ಪೂರ್ತಿ ಸುತ್ತಕ್ಕೆ ಹೋಗ್ತಾನೆ ನವೀನ್ ಹೇಳಿ. ಆದರೆ ಗಣಪತಿ ನೀವೇ ಪ್ರಪಂಚ ಅಂತಂದು ಗಣಪತಿ ಪಾರ್ವತಿ ಪರಮೇಶ್ವರಿಗೆ ಒಂದು ಸುತ್ತ ಹಾಕಿಬಿಟ್ಟು ಪ್ರಧಾನ ಕೂತ್ಕೊಳ್ತಾನೆ. ಹಾಗೆ ಆತನಿಗೆ ಪ್ರಥಮ ಪೂಜೆ ಸಲ್ಲುತ್ತದೆ. ದುಷ್ಟರಿಗೂ ಶತ್ರುಗಳಿಗೂ ಸಹ ಮಾನಸಿಕವಾಗಿ ನಮಸ್ಕರಿಸುತ್ತೇವೆ. ಅವರು ದುಷ್ಟರು ಶತ್ರುಗಳು ಅಂತ ಬಿಡಬಾರ್ದು, ಎಂಥ ದ್ವೇಷಿಗಳಾದರೂ ಸಹ ನಮಸ್ಕರಿಸ್ತೇವೆ. ಭಗವಂತನು ಸರ್ವಾಂತರ್ಯಾಮಿ ಆಗಿದ್ದಾನೆ ಎಂಬ ಭಾವನೆಯಿಂದ ಎಲ್ಲರಲ್ಲೂ ಇರುವ ಭಗವಂತನನ್ನೇ ನಮಸ್ಕರಿಸಬೇಕು. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ತಾನು ಹೇಳ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ನಾವು ನಮಸ್ಕರಿಸಬೇಕು. ಮೂರ್ತಿಯು ಚೆನ್ನಾಗಿ ದಿಟ್ಟಿಸಿ ನೋಡಿ, ಅದು ನಾವು ನಮಸ್ಕಾರ ಮಾಡಬೇಕಾದರೆ, ಈಗ ರಾಮಕೃಷ್ಣರ ಮುಂದೆ ದಿವ್ಯತ್ರಯರ ಮುಂದೆ ನಾವು ಕೂತಿದ್ದೀವಿ. ಮೂರ್ತಿಯನ್ನು ಚೆನ್ನಾಗಿ ದಿಟ್ಟಿಸಿ ನೋಡಿ ನಂತರ ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಆ ಮೂರ್ತಿಗಳನ್ನು, ಅದರಲ್ಲಿ ಅವನಲ್ಲಿರುವ ಭಗವಂತನ ಚೈತನ್ಯ ಮತ್ತು ತೇಜಸ್ಸನ್ನು ಧ್ಯಾನಿಸುತ್ತಾ ನಮಸ್ಕರಿಸಬೇಕು. ಆತನನ್ನೇ ನೋಡ್ತಾ ಅವರ ಮುಖವನ್ನು ಅವರ ಚೈತನ್ಯವನ್ನು ತೇಜಸ್ಸನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಮಸ್ಕರಿಸಬೇಕು. ಆಗ ಮೂರ್ತಿಯಲ್ಲಿರುವ ತೇಜಸ್ಸು, ಶಕ್ತಿ, ಚೈತನ್ಯಗಳು ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುತ್ತವೆ. ಭಗವಂತನು ನಮ್ಮ ಕ್ರಿಯೆಗಿಂತ ಹೆಚ್ಚಾಗಿ ನಮ್ಮ ಭಾವವನ್ನು ನೋಡುತ್ತಾನೆ. ನಾವು ಮಾಡ್ತಿರೋ ಕೆಲಸ ನೋಡಲ್ಲ, ಕ್ರಿಯೆ ನೋಡಲ್ಲ, ಭಜನೆ ಮಾಡೋದು ನೋಡಲ್ಲ, ಭಜನೆ ತಾಳ ಹಾಕೋದು ನೋಡಲ್ಲ, ನಮ್ಮ ಭಾವವನ್ನು ನೋಡ್ತಾನೆ. ಯಾವ ರೀತಿ ಇದೆ ಅವರ ಭಾವನೆ ನೋಡ್ತಾನೆ.